ಇವತ್ತು ಗಾಡಿ ಬರ್ತದೆ ಕಳ್ಳ ಕಬ್ಬೆಲ್ಲನೂ ಒತ್ಕೊಂಡು ಹೋಗಕ್ಕೆ ಅಷ್ಟೊತ್ತಿಗೆ ಎಲ್ಲನೂ ಸರ್ಸರ್ನ ಎಲ್ಲರನ್ನೂ ನೋಡ್ಕೊಬಿಟ್ಟು ಇದು ಮಾಡಕ್ಕೆ ಕೇಳು ಬಿರುಬಿನೆಲ್ಲ ಕದರ್ಸ್ಬಿಟ್ಟು ಎಲ್ಲನೂ ಗಾಡಿ ತುಂಬ ಕೇಳು ಅವನೆಲ್ಲ ಈ ಶಾರದಿ ಗಂಡ ಬೋಲ ಆಡ್ತಾನೆ ಅವನು ಸಿ ನೋಡ್ಕ ಎಲ್ಲಿ ಸಿಕ್ಕರಲ್ಲಿ ಕುಂತ್ಕೊಳ್ಳೋದು ಎಲ್ಲಿ ಸಿಕ್ಕರಲ್ಲಿ ಮನೆ ಕಳೋದು ಕ್ಯಾಮೆ ಗಿಮೆ ಮಾಡೋಕ್ಕೆಲ್ಲ ಮೈಗಳು ನನ್ನ ಮಗ ಸರಿನಾ ಹೊಸಿ ಹುಷಾರ ನೋಡ್ಕ ಅಷ್ಟಾಗಿ ಹೋಗ್ಬಿಟ್ಟು ನಾನು ಗಾಡಿಗೆ ಹೇಳ್ಬಿಟ್ಟು ಬತ್ತೀನಿ ಅಂತ ಹೇಳೋವನೇ ತಿರುಗಿ ಏನೋ ಎಷ್ಟೊತ್ತಾಯ್ತದೋ ಏನೋ ಲೇಟ್ ಆಯ್ತದೇನೋ ಹೋಗ್ಬಿಟ್ಟು ನಾನು ಬತ್ತೀನಿ. ಸರಿ ಆಯ್ತು ಹೇಳೋಣ. ಏನಣ್ಣ ನಾನು ಕೂಲಿಗೆ ಬರೋಕ್ಕಿಲ್ಲ ನಾಲಿಗೆ ಬರೋಕ್ಕಿಲ್ಲ ನಾನು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ. ಇವಾಗ ನೋಡ್ಬಿಟ್ರೆ ಆಗ್ಲೇ ನೀ ಕೂಲಿಗೆ ನೀ ಬಂದ್ಬಿಟ್ಟಿದ್ಯಾ. ಅದಕ್ಕೆ ಹೇಳೋದು ಮನಸ್ಸಿ ಅದನ್ನು ತಗ್ಗಿ ಬಗ್ಗಿ ನಡಿಬೇಕು ಸಿ ಅಂತ ಹೇಳ್ಬಿಟ್ಟು ಇವಾಗ ನೋಡ್ದ ಏನು ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಮಾಡು ಇನ್ನೂ ಹೊಸಿ ಆ ಕಡೆನೂ ಒಂಚೂರು ಬಿಟ್ಟವ್ರಂತೆ ಕೊಬ್ಬ ಎಲ್ಲ ಕೊಡ್ಬಿಟ್ಟು ಗಾಡಿಗೆ ತುಂಬಬೇಕು. ಗಾಡಿಗೆ ತುಂಬ ಗಂಟನೂ ಎತ್ತು ಹೋಗಕ್ಕೆ ಹೋಗ್ಬೇಡ ನೀನು. ಆ ಕ್ಯಾಮೆ ಐತೆ ಈ ಕ್ಯಾಮೆ ಐತೆ ಅಂತ ಹೇಳ್ಬಿಟ್ಟು ಹೊಸಿ ಮೊಯ್ ಬೋಗ್ಸ್ಬಿಟ್ಟು ಕ್ಯಾಮೆ ಮಾಡೋದು ಕಲಿ. ಮಾಡ್ತಾ ಇದ್ದೀನಿ ಹೇಳು. ನೀನು ಮಾಡೋದು ನೋಡ್ತಾ ಇವ್ನು ಹೇಳು. ಅಲ್ಲೆಲ್ಲ ಮೊಯ್ ಬೋಗ್ಸ್ಬಿಟ್ಟು ಹೆಂಗೆ ಮಾಡ್ತಾವ್ರು ನೋಡು. ಎರಡೇ ಹಿಡ್ಕೊಂಡು ಒಂದು ಕೊಬ್ಬು ಕಡಿಯಕ್ಕೆ ಒಂದು ಗಂಟೆ ಮಾಡ್ತೀಯಲ್ಲ ನೀನು. ಸರ ಅಂತ ಹೇಳ್ಬಿಟ್ಟು ಕೊಡಿತಾ ಇರ್ಬೇಕು ನೀನಂತೂ ಈಗ ನಿಧಾನ ಮಾಡ್ಕೊಂಡು ಕುಂತ್ಕೊಂಡ್ರೆ ಆಯ್ತದ ಅದು ಎಲ್ಲನೂ ಬಿರ್ಬಿರ್ನ ಮಾಡೋದು ಕಲಿ. ಅಣ್ಣ ಗಾಡಿ ಬಂತತೆ ಹೊಸಿ ಬಿರ್ಬಿರ್ನ ಎಲ್ಲನೂ ಕ್ಯಾಮೆ ಮುಗಿಸಿ ತಿರ್ಗೆಲ್ಲ ಗಾಡಿ ತುಂಬಬೇಕಾಯ್ತದೆ. ಇನ್ನೇನು ಅಲ್ಲೊಂದು ಹೊಸಿ ಒಂದು ಹೊಸಿಗೆ ಎಷ್ಟು ಐತೆ ಅಷ್ಟೇ ಅಷ್ಟೊಂದು ಕೊಬ್ಬಿ ಎಲ್ಲ ಕೊಡ್ಬಿಟ್ಟು ಮುಗಿಸ್ಬಿಡ್ಬೇಕು. ಅಯ್ಯೋ ಮಗನೇ ಅಮ್ಮ ಅಮ್ಮ ನೀನೇನಮ್ಮ ಇಲ್ಲಿ? ಯಾಕಮ್ಮ ಏನ ಸಮಸ್ಯೆ ಐತೆನಮ್ಮ? ಅಲ್ಲ ಕಣಲ್ಲ ನೀನೇ ಇಷ್ಟೊಂದು ಸಮಸ್ಯೆ ಆಗಿದ್ಕೊಂಡು ನೀನೇ ನನ್ನ ಸಮಸ್ಯೆನ ಅಂತ ಕೇಳ್ತೀಯಲ್ಲ ಕಣಮಗ. ನೀನು ನೋಡಿದ್ರೆ ನನಗೆ ಹೊಟ್ಟೆ ಎಲ್ಲ ಉರಿದೋಯ್ತೈತೆ ಕಣ್ಲ. ಯಾಕ್ಲಾ ಕಂಡೋರಿದ್ರೆ ಕೆಲಸ ಮಾಡ್ಕೊಂಡಿದ್ಯಾ? ನಿಮ್ಮದೇ ಜಮೀನು ಐತೆ ಎಲ್ಲ ಐತೆ. ಯಾಕಪ್ಪ ಸಾಲ ಮಾಡಬೇಕಿತ್ತು? ಹೇಳು. ಹೀಗೆಲ್ಲ ಊರಾಗೆಲ್ಲ ಹೆಂಗೆ ಆಡ್ಕೊಂಡು ಹೋಗ್ತಾವ್ರು ಗೊತ್ತಾ ಕಣ್ಮಗ? ನೀನು ನೋಡಿದ್ರೆ ನಂಗೆ ಹೊಟ್ಟೆ ಎಲ್ಲ ಉರಿತೈತೆ ಕಣ್ಮಗ. ಯಾಕಿಂತ ಕೆಲಸ ಮಾಡ್ಕೊಳಕ್ಕೆ ಹೋದ್ಲ ನೀನು? ಏನೋ ಶಾರದಿ ಹೇಳಿದ್ಲು ಅಂತ ಸಾಲ ಮಾಡ್ಬಿಟ್ಟೆ ಕಣಮ್ಮ. ಈಗ ಸಾಲ ಮಾಡಿದ್ದಕ್ಕೆ ನಂಗೆ ಸರಿಯಾಗಿ ಏನಿ ಆಯ್ತು ಬಾ ಸಾಕ್ಸ್ತಿ. ಒಳ್ಳೆ ಕತೆ ಆಗೋಗ್ಬಿಟ್ಟೈತೆ ನನಗಂತೂ ನೋಡು. ಏನು ಮಾಡೋಕ್ಕಾಗಲ್ಲ ಕಣಮ್ಮ. ನಾನು ಮಾಡಿದ ಕರ್ಮನ ನಾನು ಬೋಸ್ತೀನಿ ಕಣಮ್ಮ. ಇನ್ನೂ 25,000 ಸಾಲ ತಿರ್ಬೇಕು ಅಂದರೆ ಇನ್ನೂ ಒಂದು 3 ತಿಂಗಳು ಇವ್ರ ಮನೆಗೆ ಕೆಲಸ ಮಾಡ್ತೀನಿ. ಇವ್ರ ಮನೆಗೆ 1 ತಿಂಗಳು ಅವ್ರ ಮನೆಗೆ 2 ತಿಂಗಳು ಅಂತ ಮಾಡಿದ್ರೆ ಸಾಲ ಎಲ್ಲ ಹೊರದೋಯ್ತದೆ ಕಣಮ್ಮ. ನಾನು ಶಾರದಿನ ಕೇಳ್ಕೊಂಡೆ ಕಣಮ್ಮ. ಒಂಚೂರು ಸಾಲ ಕೊಟ್ಬಿಡು ಅಮೌಂಟು ಕೊಟ್ಬಿಡು ಅಂತ. ಅವಳು ಕೊಡ್ಲಿಲ್ಲ ಕಣಮ್ಮ ದುಡ್ಡ. ಅದಕ್ಕೆ ಮಾಡ್ತಾ ಇವ್ನಿ ಬಿಡಮ್ಮ. ಒಂದು 3 ತಿಂಗಳು ಹೆಂಗೋ ಹೊರದೋಯ್ತದೆ. ಏಯ್ ಸಾಕಂಡ್ಲ ಮಾತಾಡಿದ್ದು. ಬಾ ಬಿರ್ಬಿರ್ನ ಕೊಡ್ದಾಕ ಕೊಬ್ಬ ಎಷ್ಟೊತ್ತು ಅಂತ ಹೇಳ್ಬಿಟ್ಟು ಮಾಡ್ತೀಯಾ? ಏನ್ ಇಷ್ಟೊಂದು ದೌಲತ್ ಮಾಡ್ತೀಯಲ್ಲ? ಏನ್ ಪ್ಯಾಟರ್ನ್ ಆಗಿದೆ? ಏನಿಲ್ಲ ಫ್ಯಾಕ್ಟ್ರಿನ ಹೋಗ್ಲಿ ಬಿಡಪ್ಪ. ಏನೋ ಮಾಡ್ಲೇಬೇಕು ಅನ್ನಕ್ಕೆ. ಹಳ್ಳಿನಾಗೆ ಒಬ್ರು ಕೆಳಗಡೆ ಬಿದ್ರು ಅಂದ್ರೆ ಹೊಸಿ ನೀವುನುವೆ ಏನೋ ಅವ್ರನ್ನ ಮ್ಯಾಲಕ್ಕೆ ಎತ್ತದ್ ಕಲೀರಿ. ಅದು ಬಿಟ್ಬಿಟ್ಟು ಕೆಳಗೆ ತುಳಿಯೋದಲ್ಲ. ಏನೋ ಮಾತಾಡಕ್ ಬಂದಿದ್ದೀನಿ 5 ನಿಮಿಷ ಮಾತಾಡಕ್ಕೂ ಬಿಡಕ್ಕಿಲ್ವೇ ನೀನು? ಕರಿಲ ಅವ್ನು ಯಾವ ನೀವು ಅಲ್ದನವನು ಕಾಸು ಬಿಸಾಕ್ತೀನಿ ಕಳಿ. ಕರಿಲ ಅವನ್ನ ಏನು ಇಲ್ದಿರೋದಲ್ಲ ಅಂದ್ರೆ ಇವ್ನು ಸೀಮೆಗೆ ಇಲ್ದಿರ ಹೊಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನಾನು ಕಂಡಿಲ್ದಿರೋ ಜಮೀನ ನಾನು ಬೆಳೆದೇ ಇರೋ ಅಂತ ಕೊಬ್ಬ ನಾವು ನೋಡಿದೀವಿ. ಕರಿ ಏನ್ ದೌಲತ್ ಮಾಡ್ತಾನೋ ಇವನಂತೂನುವೆ. ಯಾಕಕ್ಕ ಹಿಂಗ್ ಕಿರಿಸ್ತಾ ಇದೆಯಾ? ಏನಾಯ್ತು ಅಂತ ಹೇಳ್ಬಿಟ್ಟು ಕಿರಿಸ್ತಾ ಇದೆಯಾ ನೀನು? ಏನಾಯ್ತು ಅಂತ ಕಿರಿಸ್ತಿದ್ಯಾ ಅಂದ್ರೆ 5 ನಿಮಿಷ ನನ್ನ ಮಗಂತ ಮಾತಾಡಿದ್ರು ಒಳ್ಳೆ ಕೈ ಅಂತವನಲ್ಲ ವಯ್ಯ. ಅದಕ್ಕೆ ಯಾಕೆ ಸುಗ್ಯಕ್ಕೆ ಅಂತ ನೀ ಕಿರಿಸ್ತಾ ಇವ್ನಿ. ಎಷ್ಟು ಕೊಡ್ಬೇಕಪ್ಪ ನನ್ನ ಮಗ? ನಿನ್ಗೆ ಎಷ್ಟ ಕೊಡ್ಬೇಕು? ನಿನ್ ಕಾಸು 10,000 ರೂಪಾಯಿ ಕೊಡ್ಬೇಕು. ಆದ್ರೆ 2 ದಿನ ಕ್ಯಾಮೆ ಮಾಡವನಲ್ಲ 500 ರೂಪಾಯಿ ಕಳೆದ್ರೆ ಇನ್ನು 9,000 ರೂಪಾಯಿ ಕೊಡ್ಬೇಕಾಯ್ತದೆ. ತಗೊಳ್ಳೋ ತಗ. ಇದ್ರಾಗೆ ನೀನು 9,000 ರೂಪಾಯಿ ಜೊತೆಗೆ 1,000 ರೂಪಾಯಿ ಸೇರಿಸ್ಬಿಟ್ಟು ಬಡ್ಡಿನೂ ಸೇರಿಸ್ಬಿಟ್ಟು ಕೊಟ್ಟಿವ್ನಿ. ತಗ ನಿನ್ ಕಾಸ. ನನ್ನ ಮಗು ನಾನು ಕರ್ಕೊಂಡು ಹೋಯ್ತೀನಿ. ಸರಿ ಕೊಡಿ ಕರ್ಕೊಂಡೋಗಿ. ಇನ್ನೊಂದು ಕಿತ್ತ ನನ್ನ ಮಗನ ಸುದ್ದಿಗೆ ಬಂದ್ಬಿಟ್ರೆ ಅಷ್ಟೇ ನೀನಿಯಾ ಬಡ್ಡಿ ಸಮೇತ ಕೊಟ್ಟಿದ್ದೀನಿ. ಇನ್ನು ಎಲ್ಲೂ ಕಾಸು ಕೊಡಬೇಕು ಅದು ಕೊಡಬೇಕು ಇದು ಕೊಡಬೇಕು ಅಂತ ಮಾತಾಡ್ಕೊಡ್ದು ಈಗಲೇ ಹೇಳ್ಬಿಟ್ಟಿದ್ದೀನಿ. ಸರಿನಾ? ಏನಾರ ಮಾತಾಡ್ಬಿಟ್ಟೆ ಅಂತಂದ್ರೆ ಸರಿ ಇರಕ್ಕಿಲ್ಲ ನೋಡು. ಬಂದ್ಬಿಟ್ರಿ ಇಲ್ಲಿ ಹೇಳಕ್ಕಿಲ್ಲಿ. ನನ್ನ ಮಗನ ಸುದ್ದಿಗೆ ಬರ್ರಿ ಎಲ್ಲನ ಸಾಲಾಗಿಲ್ಲ ಕೊಡಬೇಕು ಅಂತ ಹೇಳ್ಕೊಂಬಿಟ್ ಬಾ. ಆವಾಗೈತೆ ಮಗನೇ. ಅಕ್ಕ ಹಂಗೆ ನೀ ಅವಣ್ಣಯ್ಯ ಮೂಲೆ ಮನೆ ಅವಣ್ಣಯ್ಯಂಗೂ ಕಾಸು ಕೊಡ್ಬೇಕು ಕಣಕ್ಕ. ಅವಣ್ಣ ಏನೂ ಇವನು ಕೆಲ್ಸಕ್ಕೆ ಕರ್ಕತೀನಿ ಅಂತ ಹೇಳ್ತಾ ಇತ್ತು. ಮಗ ಅವ್ನಿಗೆ ಎಷ್ಟು ಕೊಡ್ಬೇಕು ದುಡ್ಡು? ಎಷ್ಟು ಕೊಡ್ಬೇಕಾ ಕಾಸು? ಅವ್ನಿಗೆ 15,000 ರೂಪಾಯಿ ಕೊಡ್ಬೇಕಮ್ಮ. ನಡಿಲ್ಲ ಮಂತ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ. ನಡಿ ಮಗ. ನೋಡೋಣ. ಅದಕ್ಕೆ ತಾಯಿ ಅನ್ನೋದು. ತಾಯಿ ಪ್ರೀತಿ ಯಾವತ್ತೂ ಕಮ್ಮಿ ಆಗಕ್ಕಿಲ್ಲ ಕಣ. ನೋಡ್ದ ಬಂದ್ಬಿಟ್ಟು ಒಟ್ಟು ಉರಿತಾಯ್ತಲ್ಲ ಮಗ ಕೆಲಸ ಮಾಡ್ತಿದ್ದಕ್ಕೆ ಹೆಂಗ್ ಕರ್ಕೊಂಡು ಹೋಗ್ಬಿಟ್ಟು ನೋಡ್ದ. ಬಿಡ್ಲಾ ಪಾಪ. ಏನೋ ಬಿಡು. ಆದ್ರೆ ಇಷ್ಟು ಸಡನ್ ಆಗಿ ಅರೇಂಜ್ ಮಾಡೋರು ಅಂದ್ರೆ ಯಾಪುದ್ದಕ್ಕ ಏನಾರ ಕಾಸು ಗೀಸ್ ಕೊಟ್ಟೈತೆ ಅಂತ ಅನ್ನಿಸ್ತದೆ. ಅದಕ್ಕೆ ಸಡನ್ ಆಗಿ ನೀನು ಅರೇಂಜ್ ಮಾಡ್ಬಿಟ್ಟು ಅವ್ರ ಕಾಸ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಮಾಡೋರು ಬಾ. ಹೆಂಗೋಗ್ಬಿಟ್ಟು ಕರ್ಕೊಂಡು ಹೋದ್ರಲ್ಲ. ಸರಿ ಬಾಣ ಕೊಬ್ಬು ತುಂಬ ಕಮ್ಮಿಕಿಂತ ಲೇಟ್ ಆಯ್ತದೆ ಬಾ. ನಾನೇ ಊಸಿ ಕೊಡ್ದು ಹಾಕ್ಬಿಡ್ತೀನಿ ಇದನ್ನೆಲ್ಲನೂ. ನೀನು ನೋಡಿ ಗಾಡಿಗೆ ಗೊತ್ತಾಯ್ತಿ ಅಂದಲ್ಲ ನೋಡಿ ತುಂಬ ನೋಡಿ. ಅಣ್ಣ ಅಣ್ಣ ಓಯ್ ಅಣ್ಣ. ಓಹೋ ಹೇಳಕ್ಕ ಏನು ಮಗನ್ ಕರ್ಕೊಂಡು ಬಂದ್ಬಿಟ್ಟಿದ್ಯಾ? ನಮ್ಮ ಮನೆ ಕೆಲ್ಸಕ್ಕೆ ಬಿಡಕ್ಕೆ ಅಂತ ನೀನು ಕರ್ಕೊಂಡ್ಬಿಟ್ಟು ಬಂದು. ಅಯ್ಯಪ್ಪ ಯಾಕಣ್ಣ ಹಂಗಂತ್ಯ? ಏನ್ ಕೆಲ್ಸಕ್ಕೆ ಇಕ್ಕಕ್ಕೆ ನನ್ನ ಮಗನ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕರ್ಕೊಂಡ್ಬಿಟ್ಟು ಬರಕಾಯ್ತದೆ. ನಿಂದ ಎಷ್ಟೈತಣ್ಣ ಸಾಲ? 15 ಕಣಕ್ಕ. ತಗೊಳ್ಳೋಣ ತಗ. ಇದಾಗ ಎಣಿಸ್ಕ ಕ್ಲೀನಾಗೆ 15,000 ರೂಪಾಯಿ ಕಾಸೈತೆ. ಅಪ್ಪ ಸದ್ಯ ಇವಾಗಾದ್ರೂ ನನ್ನ ದುಡ್ಡು ಬಂತಲ್ಲ. ಕೊಡಕ ನನ್ನ ಮಗನ ಸಾಲ ಎಲ್ಲ ತೀರೈತೆ ಕಣ. ಮೊದ್ ಬಂದ್ಬಿಟ್ಟು ಪದೇ ನನ್ನ ಮಗನ ಹೊಡಿಯೋದು ಮಾಡೋದು ಅದು ಇದು ಎಲ್ಲನೂ ಮಾಡ್ಬೇಡ. ಏನ್ ಮಾನ ಮರುವುದು ಏನದು ಎಲ್ರಿಗೂ ಇರ್ತದೆ. ನನ್ನ ಮಗನ ಹೊಡೆದ ತಕ್ಷಣ ನಿಂಗೇನು ಕಾಸೇನು ಬಂದ್ಬಿಟ್ಟು ಕುಣಿಯಕ್ಕಿಲ್ಲ ನಿನ್ ಮುಂದೆ. ಬಂದು ನನ್ನ ತಾಗೊಂದು ಮಾತಂಗೆ ಹೊಂದಿದ್ರೆ ನಾನು ಅವತ್ತೇ ನೀನು ಹೆಂಗೊಂದು ಇತ್ಯರ್ಥ ಮಾಡ್ಕೊಡ್ತಾ ಇದ್ನ. ನನ್ನ ಮಗನ ಮೇಲೆ ನೀ ಕೈ ಮಾಡಿದ್ಯಲ್ಲ ನೀನು.
ನಾವೇ ಸುಮ್ಕೆ ಮಾಡ್ತೀವಿ ಕಣಕ್ಕ. ಅವನು ನಾವು ಕೇಳಿ 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 ಸಾಕಾಗೋಯ್ತು ನನಗಂತೂ ಕಾಸ. ನನಗೂ ಬೇರೆ ಇಕ್ಕಟ್ಟಿನ ಪರಿಸ್ಥಿತಿ ಬಂದ್ಬಿಟ್ಟಿತ್ತು, ಅದಕ್ಕೆ ಹಂಗೆಲ್ಲ ಮಾಡ್ಬಿಟ್ಟೆ ಕಣಕ್ಕ. ಬುಡಕ್ಕ ದುಡ್ಡು ಕೊಟ್ಟಲ್ಲ, ಸರಿ ಬುಡಕ್ಕ. ಇನ್ನೊಂದ್ಕಿತ ನನ್ನ ಮಗನ್ ತಂಟೆಗೆ ಬಾ, ಸುಮ್ಮನಿರಕ್ಕಿಲ್ಲ ಅಷ್ಟೇ ನೀನಿಯ. ನನಗೆ ಕಾಸು ನನಗೆ ಬಂದ್ಮೇಲೆ ನಾನು ಯಾಕಕ್ಕ ಸುಮ್ಮನೆ ನೀ ಜಗಳಕ್ಕೆ ಹೋಗ್ಲಿ. ನನಗೆ ಕಾಸು ಬಂತಲ್ಲ ಸಾಕು ಬಿಡಕ್ಕ. ಇನ್ನು ಯಾರ್ಗನ ಕಾಸು ಕೊಡ್ಬೇಕಿಲ್ಲ ನೀನು? ಇಲ್ಲ ಕಣಮ್ಮ, ಯಾರಿಗೂ ಕೊಡಂಗಿಲ್ಲ. ಅಂಗಡಿ ದೋಸಿ ಸಾಲ ಇತ್ತು, ಆ ಮನೆ ತೀರ್ಸ್ಕೊಬಿಟ್ಟೆ ನಾನೇನಿಯ. ಇನ್ನು ಯಾವ್ದು ಸಾಲ ಕೊಡಂಗಿಲ್ಲ ಕಣಮ್ಮ. ಅಯ್ಯೋ ದೇವ್ರೇ, ನೀನು ನೋಡ್ಲೆ ಹೆಂಗ್ ಸ್ವರ್ಗ ಹೋಗಿದ್ಯಾ ನೀನು. ನೋಡ್ರೆ ನಂಗೆ ಹೊಟ್ಟೆಗೆಲ್ಲ ಉರಿದೋಯ್ತದೆ ಕಣ್ಮಗ ನೀನು ನೋಡ್ತಾ ಇದ್ರೆ. ಬಾ ಹೋಗನ್ ಬಾ. ಅಮ್ಮ, ಯಾರು 10 ರೂಪಾಯಿ ಕೊಡ್ಲಿಲ್ಲ. ನನ್ನ ಮಗಳು ನನ್ನ ಎಂಟಿ ಅಂತ ನಿನ್ನೆ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟು ಗುಳಾಡ್ಕೊಂಡು ಸತ್ಬಿಟ್ಟೆ ಕಣಮ್ಮ. ಆದ್ರೆ ಏನೂ ನನ್ನ ಕೈಲಿ ಸಾಧನೆ ಮಾಡೋಕ್ಕಾಗಲಿಲ್ಲ ಕಣಮ್ಮ. 10 ಪೈಸದ್ದು ಅವರಿಂದ ನನಗೆ ಏನೂ ಹುಟ್ಲಿಲ್ಲ. ಬರೀ ನೋವು ತಿಂದ್ಬಿಟ್ಟೆ ಕಣಮ್ಮ. ನಾನಂತೂ ನನಗಂತೂ ನನ್ನ ಕಷ್ಟವ ಯಾರಿಗೆ ಹೇಳೋಣ ಕಣಮ್ಮ. ನೀನು ದೇವ್ರಾಗಿ ಬಂದ್ಬಿಟ್ಟೆ ಕಣಮ್ಮ ನನ್ನ ಪಾಲ್ಗೆ. ನೀನೇ ಬೇಡ ಅಂತ ನಿನ್ನೆ ಉಗುತು ದೂರ ಇಕ್ಬಿಟ್ಟು ನನ್ನ ಹೆಂಡತಿ ಮಗಳು ಅಂತ ಹೇಳ್ಬಿಟ್ಟು ಮಾಡಿದ್ದಕ್ಕೆ ನನಗೆ ದೇವ್ರು ಸರಿಯಾ ಶಿಕ್ಷೆ ನೀನೇ ಕೊಟ್ಬಿಟ್ಟ ಕಣಮ್ಮ. ಅಮ್ಮ, ನನಗೆ ಕ್ಷಮಿಸ್ಬಿಡಮ್ಮ. ಇನ್ನೊಂದ್ಕಿಂತ ಇಂಥ ತಪ್ಪು ನಾನು ಮಾಡೋಕ್ಕಿಲ್ಲ ಕಣಮ್ಮ. ನನಗೆ ಕ್ಷಮಿಸ್ಬಿಡು ಕಣಮ್ಮ. ಮಗ ನೀನು ನೋಡಿದ್ರೆ ಒಟ್ಟಿರ್ತದೆ ಕಣ್ಮಗ. ಎಲ್ರೂ ಖುಷಿಯಾಗಿ ಸಂದಕವ್ರೆ ಕಣಪ್ಪ. ನಿನ್ನ ತಂಗಿ ನಿನ್ನ ತಮ್ಮ ಎಲ್ರೂ ಎಂಥ ಖುಷಿಯಾಗವ್ರೆ ಕಣಲ್ಲ. ನೀನು ನೋಡಿದ್ರಿಂಗೆ ನೀನು ನೋಡಿದ್ರೆ ಕೊಳ್ಳೆಲ್ಲ ಕಿತ್ಕೊಬಂದಂಗೆ ಆಯ್ತವೆ ಕಣಪ್ಪ. ಅಲ್ಲ ನೋಡು, ನಿನ್ನ ಸಾಲ ಪಾಲ ಎಲ್ಲ ತೀರೈತಲ್ಲ. ಇನ್ನು ಮ್ಯಾಲನ ಹೊಸಿನಿ ಅಟಕಿರ್ಲ. ಎಂಡ್ರು ಅಂತ ಎಂಡ್ರಿಗೆಲ್ಲ ಇಕ್ಕಬೇಡ ಕಣ್ಲ. ಅವಳು ಸರಿ ಇಲ್ಲ. ಯಾರಾದ್ರೂ ಈ ಗಂಡ ಹೆಂಡ್ತಿನ ಕಿತ್ತಕಕ್ಕೆ ಅಂತ ತಾಯಿ ಮಾಡ್ತಾಳ. ಆದರೂ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕ, ಸರಿ ಇಲ್ಲ ಕಣ್ಮಗ. ಅವಳು ಸರಿ ಇಲ್ಲ, ದೊಡ್ಡ ಪೋಟ್ವೆಂಟಿ ಕಣ್ಮಗ. ನಿಂಗೆ ಯಾಕೆ ಅರ್ಥ ಆಯ್ತಿಲ್ವ ನಾ ಕಾಣೆ ಕಣಪ್ಪ. ನಿಜವಾಗೂ ಸರಿ ಇಲ್ಲ ಕಣ್ಮಗ, ಸರಿನಾ? ನೋಡು, ಇನ್ನು ಮ್ಯಾಲೆ ನೀನಾಯಿತು, ನಿನ್ನ ಕ್ಯಾಮೆ ಆಯಿತು, ನಿನ್ನ ಬದುಕಾಯಿತು ಅನ್ನೋದು ನೋಡ್ದ. ನಿನ್ನ ಮಗಳು ನಿಮ್ಮ ಹೆಂಡ್ತಿ ತಕ್ಕನಾಗೆ ಕುಣಿದು ಹೆಂಗಾಯ್ತು ಅಂತ ಹೇಳ್ಬಿಟ್ಟು 10 ರೂಪಾಯಿ ಆಸ್ತಿ ಇಲ್ಲ, ಎಲ್ಲ ಕಳ್ಕೊಂಡು ಕುಂತಿದ್ಯಾ. ಎಲ್ಲ ನೀನು ಎಂಡ್ರೆಸರ್ನಾಗ ಐತೆ ಆಸ್ತಿ, ನಿಂಗಲ್ಲಿ 10 ಪೈಸದ ಬೆಲೆ ಇಲ್ಲ. ಇಂಥ ಬಾಳ್ ನೀನು ಬಾಳ್ತಿದ್ಯಾ ಅಂತ ತಿಳ್ಕೊಂಡು ನನಗೆ ಹೆಂಗಿರ್ಬೇಕು ಹೇಳು ಮಗ ನಾನು. ಇನ್ನು ಮುಂದೆ ನನಗೆ ಎಚ್ಚೆತ್ಕೊಳಪ್ಪ. ಇನ್ನೇನು ಜೀವನ ಮುಗ್ದೋಗಟ್ಟೆ ಮಗನ, ಸಂತೋಷವಾಗಿರುವಂತೆ. ಇಷ್ಟು ದಿನ ಆಗಿರೋದೆಲ್ಲ ಬಿಟ್ಬಿಟ್ಟು ಇನ್ನು ಮುಂದೆ ನನ್ನ ಒಳ್ಳೆ ಚೆನ್ನಾಗಿ ಜೀವನ ಮಾಡಬೇಕು. ಇಬ್ಬರು ಮಕ್ಕಳು ನನ್ನ ಹೆಂಗೆ ಜೀವನ ಮಾಡ್ತಾವ್ರೋ, ನೀನು ಅವ್ರಿಗಿನ್ನ ಸಂದಕ್ಕೇನೇ ಜೀವನ ಮಾಡಬೇಕು ಕಣ್ಮಗ. ನನ್ನ ಮಾತು ಕೇಳಪ್ಪ. ನಾನು ಎಷ್ಟು ದಿನ ಬದುಕಿರ್ತೀನೋ ನಾ ಕಾಣೆ ಕಣ್ಮಗ. ನಾನು ಇವತ್ತೇ ಸಾಯ್ಬೋದು, ನಾಳೆಗೆ ಸಾಯ್ಬೋದು. ಯಾರು ಬಂದ್ಬಿಟ್ಟು ನಿಂಗೆ ಸಹಾಯ ಮಾಡೋಕ್ಕಿಲ್ಲ. ಈಗ ನೋಡು, ಇನ್ನು ಯಾರು ಬಂದರು ಉಷಾ ನಿನ್ನ ಮಗಳು, ಅವಳೇನೇ ಕಾಸು ಕೊಟ್ಟಿದ್ದು ಕಷ್ಟ ಅಂದಿದ್ದಕ್ಕೆ. ಇನ್ನು ಯಾರ್ದಾಗೂ ನಾನು ಕಾಸು ಕೇಳಕ್ಕೆ ಹೋಗಲಿಲ್ಲ ಕಣಪ್ಪ. ನಿನ್ನ ಮುರುವಾದಿ ಹೋಯ್ತದೆ ಅಂತ ಅರ್ಥ ಮಾಡ್ಕೊಳ ಮಗ. ಅಮ್ಮ, ನನ್ ತಪ್ಪಾಯ್ತು ಕಣಮ್ಮ. ಏನೋ ಮಾಡಕ್ಕೋಗಿ ಏನೋ ಆಯ್ತು. ನನ್ನ ಹೆಂಡತಿ ಮಕ್ಕಳು ಅಂತ ಬಾಳ ನಂಬಿಟ್ಟು ಮೋಸ ಹೋಗ್ಬಿಟ್ಟೆ ಕಣಮ್ಮ. ನಂಗೆ ಎಲ್ಲ ಈಗ ಅವ್ರ ಯೋಗ್ಯತೆ ಗೊತ್ತಾಯ್ತು ಕಣಮ್ಮ, ಗೊತ್ತಾಯ್ತು. ನೋಡ ಮಗ, ಇವಾಗ ಗೊತ್ತು ಏನೂ ಪ್ರಯೋಜನ ಇಲ್ಲ ಕಣ್ಮಗ. ಒಳಕ್ಕೆ ಹೋಗ್ಬೇಡ, ಎಂಥದನ್ನು ಒಳಕ್ಕೆ ಹೋಗ್ಬೇಡ. ನೋಡು, ಜೀವನ ಇನ್ನೂ ಏನು ಮುಗ್ದೋಗಿಲ್ಲ. ನನ್ನ ಮಾತು ಕೇಳು. ನಾನು ಸ್ವಲ್ಪ ದಿನ ಹಂಗೋ ಹಿಂಗೋ ಇದು ಮಾಡ್ಕೊಂಡಿರಿವಂತೆ, ಸರಿನಾ? ನಾನು ನೋಡ್ಕೊತೀನಿ, ಉಳಿದಿರೋದೆಲ್ಲ ನಾನು ನೋಡ್ಕೊತೀನಿ. ನೀನು ಆರಾಮಾಗಿರೋದು ಕಲ್ತ್ಕ. ನೋಡು, ಹೀಗೇನಾರು ಸಣ್ಣ ಪುಟ್ಟ ಸಾಲ ಫಲ ಇದ್ರೆ ಹೇಳು, ಹೆಂಗೋ ಮಾಡಿ ತೀರಿಸ್ಕೊಡ್ತೀನಿ. ಏನು ದನಗಿನ ಬೇಕಾದ್ರೆ ಒಂದು 2 ಜೊತೆ ಕೊಡಿಸ್ತೀನಿ ಕಣಪ್ಪ. ಮೇಯಿಸ್ಕೊಂಡು ನೀನು ಪಾಡು ನಿನ್ನ ಜೀವನ ನೋಡ್ಕೊಂಡಿರಪ್ಪ, ಸರಿನಾ? ನನಗೆ ನಿನ್ನ ಜೊತೆ ಇರಬೇಕು ಅಂತ ಯಾವುದೋ ಕಾಲದಿಂದ ಅನ್ಕೋತಾ ಇದ್ದೆ. ದೊಡ್ಡ ಮಗನ ಜೊತೆ ಇರಬೇಕು ಅಂತ ನನ್ನ ಕೈಲಿರೋಕ್ಕಾಗಲಿಲ್ಲ. ಇಲ್ಲ, ನಾನು ಕರ್ಕೊಂಡೋಗು, ನಾನು ನಿನ್ನ ಜೊತೆನೇ ಇರ್ತೀನಿ, ನಿಂಗೆ ಸಹಾಯ ಮಾಡ್ಕೊಂಡಿರ್ತೀನಿ, ಸರಿನಾ? ನೀನು ನನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ರೆ ಬೇಡ ಅಂತೀನಮ್ಮ. ಬಾಮ್ಮ, ಬಾ ಹೋಗೋಣ ಬಾ. ನನಗೂ ಖುಷಿನೇ ಕಣಪ್ಪ. ನೋಡಿ, ನಾನು ಕೈಲಾದ ಸಹಾಯನ ನಿನಗೆ ಮಾಡ್ತೀನಿ, ನೀನು ಅಷ್ಟೇ ಏನು ಮಾಡು. ಇನ್ನು ಮುಂದೆ ನನ್ನ ಕಣ್ಣು ಮುಂದೆ ನೀನು ಇದ್ಬಿಟ್ರೆ ಹೆಂಗೋನು ನನ್ನ ಮಗ ಸಂದಕೋನೆ ಅಂತ ನನಗೂ ಸಮಾಧಾನ ಇರ್ತದೆ. ಸಾಯಕಾಲದಾಗ ನಿನ್ನ ಜೊತೆ ನಾನು ಇರಬೇಕು ಅಂತ ಬೋಲ ಆಸೆ ಕಣ್ಮಗ. ಇಷ್ಟು ದಿನ ಚಿಕ್ಕ ಮಗನ ಮನೆಗೆ, ನನ್ನ ಮಗಳ ಮನೆಗೆ ಅಂತ ಬೇಜಾನು ಇದ್ಬಿಟ್ಟಿದ್ದೀನಿ. ಆದರೆ ನಿನ್ನ ಜೊತೆ ನಾನು ಟೇಮ್ ಕಳೆಯೋಕ್ಕೆ ನೀನು ಆಗಿಲ್ಲ. ಇನ್ನು ಮುಂದೆ ಆದರೂ ನಿನ್ನ ಜೊತೆ ಟೇಮ್ ಕಳ್ಕೊಂಡು ನೆಮ್ಮದಿಗಿರೋಣ ಅಂತ ಅಂದ್ಕೊಂಡಿದ್ದೀನಿ ಕಣ್ಮಗ. ನೀನೇನು ಏನೋ ನೋಡಿ ಮಾಡಿ, ಸರಿನಾ? ನಡಿ, ಎದ್ದು ನಡಿ, ಹೋಗೋಣ ಮನೆಗೆ. ನಾನು ಬರ್ತೀನಿ, ನಿಂಗೆ ಅದೇನು ಬೇಕೋ ಸಹಾಯ ಮಾಡ್ತೀನಿ. ಎದ್ದೊಳಪ್ಪ ಮ್ಯಾಕೆ. ಅವಳು ಬೇಡ, ಎದ್ದೊಳ್ಳ ಗಂಡ್ಸಾಗೋತ್ರೆ ನೋಡ್ದವ್ರು ನೋಗೋಕ್ಕಿಲ್ವಾ ನೀನು? ಅದಕ್ಕೆ ಊರಾಚೆ ಕರ್ಕೊಬಿಟ್ಟು ಬಂದು ಮಾತಾಡ್ತಿರೋದನ್ನು ಒತ್ತು ಬಿಡ್ತೀಯಾ ಅಂತ. ಎದ್ದೊಳು ಮ್ಯಾಕೆ ಎದ್ದೊಳು. ಅಮ್ಮ, ಇನ್ನೊಂದು ಕಿತ್ತ ಐತಿ ಅಪ್ ಮಾಡಕ್ಕಿಲ್ಲ. ಯಾರು ಏನು ಹೇಳಿದ್ರು ನಿನ್ನ ಮಾತ್ರ ನಾನು ಬಿಟ್ಬಿಟ್ಟು ಹೋಗಕ್ಕಿಲ್ಲ ಕಣಮ್ಮ. ನೀನೇ ನನ್ನ ದೇವ್ರಿದ್ದಂಗೆ ಕಣಮ್ಮ. ಯಾವಾಗೂ ನಾನು ನಿನ್ನ ಜೊತೆ ಇರ್ತೀನಿ ಕಣಮ್ಮ. ಆಯ್ತು, ಎದ್ದೊಳು. ಸರಿ ಬಾ ಅಮ್ಮ, ಮನೆಗೆ ಹೋಗೋಣ ಬಾ. ಇನ್ಮೇಲೆ ನೀನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಕಣಮ್ಮ, ನಂದು. ಬಾ ಎದ್ದೋಳು.